MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಸಂತ್ರಸ್ತರಿಗೆ 5 ಲಕ್ಷ ಪರಿಹಾರ ನೀಡಿದ ಸರ್ಕಾರ. ಮಳೆಯಿಂದಾಗಿ ದೇವಾಲಯದೊಳಗೆ ನುಗ್ಗಿದ ಸಮುದ್ರದ ನೀರು, ನಿರ್ಮಾಣ ಹಂತದ ಸೇತುವೆ ಕುಸಿತ, 80 ಕೋಟಿಗೆ ಎಳ್ಳು ನೀರು. ಇದೆಲ್ಲವನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ಕೇರಳದಲ್ಲಿ ಈಗ ಭಾರೀ ಮಳೆ ಸುರಿಯುತ್ತಿದೆ. ಅದರಲ್ಲೂ ಕೊಚ್ಚಿ ಸೇರಿದಂತೆ ಕೇರಳದ ಕರಾವಳಿ ಭಾಗದಲ್ಲಿ ಸಿಕ್ಕಾಪಟ್ಟೆ ಮಳೆಯಾಗ್ತಿದೆ. ಹೀಗೆ ಸುರಿಯುತ್ತಿರುವ ಮಳೆಯಿಂದಾಗಿ ಎಲ್ಲೆಲ್ಲೋ ನೀರು ಹರಿಯುತ್ತಿದೆ. ಇದರ ಜೊತೆಗೆ ಭಾರೀ ಗಾಳಿ ಬೀಸುತ್ತಿದೆ. ಇದ್ಯಾವ ಮಟ್ಟಿಗೆ ಅಂದ್ರೆ ಕೊಚ್ಚಿಯ ಹೊರವಲಯದಲ್ಲಿರುವ ಅಲುವ ಮಹಾದೇವ ದೇವಸ್ಥಾನದೊಳಗೆ ಸಮುದ್ರ ನೀರು ಹೊಕ್ಕಿವೆ. ಪ್ರವಾಹ ಸ್ಥಿತಿಯಿಂದಾಗಿ ಸಮುದ್ರ ಮತ್ತು ಪ್ರವಾಹ ನೀರು ಒಂದೇ ಮಟ್ಟದಲ್ಲಿ ಇರೋದೇ ಇದಕ್ಕೆ ಕಾರಣ. ಮಧ್ಯಪ್ರದೇಶದ ಶಿವಪುರದಲ್ಲಿ ನಿರ್ಮಾಣ ಹಂತದ ಸೇತುವೆ ಕುಸಿದು ಬಿದ್ದಿದೆ. ಈ ವೇಳೆ ಸೇತುವೆ ಕಾಮಗಾರಿಯಲ್ಲಿ ತೊಡಗಿದ್ದ ಕಾರ್ಮಿಕರಿಗೆ ಗಂಭೀರ ಗಾಯಗಳಾಗಿವೆ. ಸುಮಾರು 80 ಕೋಟಿ ವೆಚ್ಚದಲ್ಲಿ ಈ ರೈಲ್ವೆ ಸೇತುವೆ ನಿರ್ಮಾಣವಾಗ್ತಿದೆ. ಆದ್ರೆ ಹೀಗೆ ನಿರ್ಮಾಣ ಹಂತದಲ್ಲಿರುವಾಗಲೇ ಕುಸಿದು ಬಿದ್ದಿರೋದು 80 ಕೋಟಿ ಹಣವನ್ನ ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಸಂಭವಿಸಿದ ವಿಮಾನಾಘಾತದ ನಂತರ ಈಗ ಭಾರತದ ತಜ್ಞರು, ಅಮೆರಿಕದ ತಜ್ಞರು ಹಾಗೂ ಬ್ರಿಟನ್ನ ತಜ್ಞರು ಸ್ಥಳದ ಪರಿಶೀಲನೆ ನಡೆಸಿದ್ದಾರೆ. ವಿಮಾನ ದುರಂತದ ಸ್ಥಳವನ್ನ 10 ಹಲವು ವಿಧಗಳಲ್ಲಿ ಪರಿಶೀಲನೆ ನಡೆಸಿದ ನಂತರ ಕೆಲ ಹೊತ್ತು ಚರ್ಚೆ ನಡೆಸಿದ್ದಾರೆ. ಆದ್ರೆ ಈ ಬಗ್ಗೆ ಮಾಧ್ಯಮಗಳ ಜೊತೆ ಮಾತನಾಡಲು ನಿರಾಕರಿಸಿದ್ದು ಕೇವಲ ನಿಮಗೆ ಕಂಡಿದ್ದೇ ನಮಗೂ ಕಂಡಿದೆ ಎಂದಿದ್ದಾರೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಈಗ 3 ದೇಶಗಳ ಪ್ರವಾಸವನ್ನ ಆರಂಭಿಸಿದ್ದಾರೆ. ಮೊದಲ ಹಂತವಾಗಿ ಸೈಪ್ರಸ್ನಲ್ಲಿ ಬಂದಿಳಿದಿದ್ದು ಪ್ರಧಾನಿ ಮೋದಿಯನ್ನ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೋಲಿಡೇಸ್ ಹಾಗೂ ಭಾರತದ ರಾಜತಾಂತ್ರಿಕರು ವಿಮಾನ ನಿಲ್ದಾಣದಲ್ಲಿ ಬರಮಾಡಿಕೊಂಡರು. ಭಾನುವಾರ ಬಂದಿಳಿದ ಮೋದಿ ಇಂದು ಇಲ್ಲಿಂದ ಕೆನಡಾಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಸೈಪ್ರಸ್ಗೆ ಬಂದಿಳಿದ ಪ್ರಧಾನಿ ನರೇಂದ್ರ ಮೋದಿಗೆ ಇಲ್ಲಿನ ಭಾರತೀಯರು ಅದ್ದೂರಿ ಸ್ವಾಗತ ಕೋರಿದ್ದಾರೆ. ವಿಮಾನ ನಿಲ್ದಾಣದ ಹೊರಗಿನಿಂದ ಹಿಡಿದು ಮೋದಿ ತಂಗಿರುವ ಲಿಮಾಸೋಲ್ನ ಹೋಟೆಲ್ವರೆಗೂ ಭರ್ಜರಿ ಸ್ವಾಗತವನ್ನ ಕೋರಿದ್ದಾರೆ. ನಂತರ ಪ್ರಧಾನಿ ಮೋದಿ ಭಾರತೀಯ ಸಮುದಾಯದ ಜೊತೆ ಕೆಲ ಹೊತ್ತು ಕುಶಲೋಪರಿ ಹಂಚಿಕೊಂಡಿದ್ದಾರೆ. ಹಾಗೇನೆ 10 ಹಲವು ವಿಷಯಗಳ ಕುರಿತು ಅವರೊಂದಿಗೆ ಚರ್ಚೆ ನಡೆಸಿದ್ದಾರೆ. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಆರ್ಜೆಡಿ ನಾಯಕ ಲಾಲು ಪ್ರಸಾದ್ ಯಾದವ್ ಅಪಮಾನ ಮಾಡಿದ್ದಾರೆಂಬ ಆರೋಪ ಕೇಳಿ ಬಂದಿದೆ. ಈ ಕುರಿತು ಬಿಹಾರ ಪರಿಶಿಷ್ಟ ಜಾತಿಗಳ ಆಯೋಗ ಲಾಲು ಪ್ರಸಾದ್ ಯಾದವ್ಗೆ ನೋಟಿಸ್ ನೀಡಿದೆ. 15 ದಿನಗಳಲ್ಲಿ ಪ್ರತಿಕ್ರಿಯೆ ನೀಡುವಂತೆ ಸೂಚಿಸಿದೆ. ತಪ್ಪಿದ್ರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ಎಚ್ಚರಿಸಿದೆ. ಮಹಾರಾಷ್ಟ್ರದ ಅಹಲ್ಯಾನಗರ ಜಿಲ್ಲೆಯ ಶನಿ ಶಿಂಗ್ನಾಪುರ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಿದ್ದ 114 ಮುಸ್ಲಿಂ ಉದ್ಯೋಗಿಗಳನ್ನ ವಜಾಗೊಳಿಸಲಾಗಿದೆ. ಶಿಸ್ತು ಉಲ್ಲಂಘನೆ, ಅಕ್ರಮಗಳನ್ನ ಉಲ್ಲೇಖಿಸಿ 114 ಮುಸ್ಲಿಮರು ಸೇರಿದಂತೆ 167 ಉದ್ಯೋಗಿಗಳನ್ನ ದೇವಾಲಯದ ಟ್ರಸ್ಟ್ ವಜಾಗೊಳಿಸಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಕಿಂಗ್ ಕೊಹ್ಲಿಗೆ ಪ್ರೀತಿಯ ಪತ್ರ ಬರೆದ ಮುದ್ದಿನ ಮಗಳು, ತಂದೆಯ ನಂಬಿಕೆ ನೆನೆದ ಸಚಿನ್ ತೆಂಡೂಲ್ಕರ್. ಕೊಹ್ಲಿ ನಾಯಕತ್ವದಿಂದ ಸಾಕಷ್ಟು ಕಲಿತಿದ್ದೀನಿ ಎಂದ ಗಿಲ್. ಡಾರ್ಲಿಂಗ್ ಕೃಷ್ಣರಾವ್ ಬ್ರಾಟ್ವಿಸರ್ಗೆ ಗುಡ್ ರೆಸ್ಪಾನ್ಸ್. ಇದೆಲ್ಲವನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಜೂನ್ 2ರ ವಿಶ್ವ ಅಪ್ಪಂದಿರ ದಿನದಂದು ಕ್ರಿಕೆಟ್ ದಂತಕತೆ ವಿರಾಟ್ ಕೊಹ್ಲಿಗೆ ಅವರ 3 ವರ್ಷದ ಪುತ್ರಿ ಒಮಿಕಾ ವಿಶೇಷ ರೀತಿಯಲ್ಲಿ ಶುಭ ಹಾರೈಸಿದ್ದಾರೆ. ಒಮಿಕಾ ತನ್ನ ತಂದೆಯ ಬಗೆಗಿನ ಪ್ರೀತಿಯನ್ನ ಅಕ್ಷರ ರೂಪದಲ್ಲಿ 7 ಸಾಲುಗಳಲ್ಲಿ ಬರೆದಿದ್ದಾರೆ. ಮಗಳು ಬರೆದ ಪ್ರೀತಿಯ ಪದಗಳ ಪತ್ರವನ್ನ ಅನುಷ್ಕಾ ಶರ್ಮಾ ತಮ್ಮ ಇನ್ಸ್ಟಾಗ್ರಾಂ ಪುಟದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅವರು ನನಗೆ ಕಚಕುಳಿ ಇಡ್ತಾರೆ, ನಾನು ಅವರಿಗೆ ಮೇಕಪ್ ಮಾಡ್ತೇನೆ, ನಾನು ಅವರನ್ನ ತುಂಬಾ ಪ್ರೀತಿಸ್ತೇನೆ ಮತ್ತು ಅವರು ಕೂಡ ನನ್ನನ್ನ ತುಂಬಾ ಪ್ರೀತಿಸ್ತಾರೆ. ತಂದೆಯ ದಿನಾಚರಣೆಯ ಶುಭಾಶಯಗಳು ಅಂತ ಒಮಿಕಾ ಬರೆದಿದ್ದಾರೆ. ತಂದೆ ಜೊತೆಗಿದ್ರೆ ಸಾಕು, ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಸಾಧಿಸ್ತೇವೆ ಎಂಬ ವಿಶ್ವಾಸ. ಅಂತೆ ತಾನು ಸಾಧನೆಯ ಶಿಖರವನ್ನ ಹತ್ತುವುದಕ್ಕೂ ಮುನ್ನ ನನ್ನ ಮೇಲೆ ನನ್ನ ತಂದೆ ನಂಬಿಕೆ ಇಟ್ಟಿದ್ದವರಂತ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅಪ್ಪನನ್ನ ನೆನೆದಿದ್ದಾರೆ. ತಂದೆ ರಮೇಶ್ ತೆಂಡೂಲ್ಕರ್ ಅವರು ಸಚಿನ್ ರನ್ನ ಎತ್ತಿಕೊಂಡಿರುವ ಫೋಟೋವನ್ನ ಸಚಿನ್ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ.
ಫಾದರ್ಸ್ ಡೇ ಪ್ರಯುಕ್ತ ಕ್ರಿಕೆಟಿಗ ರೋಹಿತ್ ಶರ್ಮಾ ತಾಯಿ ಪೂರ್ಣಿಮಾ ಫೋಟೋವೊಂದು ಹಂಚಿಕೊಂಡಿದ್ದಾರೆ. ತಂದೆ ಗುರುನಾಥ್ ಜೊತೆಗಿರುವ ಪುತ್ರ ರೋಹಿತ್ ಶರ್ಮಾ ಫೋಟೋವನ್ನ ಹಂಚಿಕೊಂಡಿದ್ದು ತಂದೆ ಮಗನ ಬಾಂಧವ್ಯದ ಬಗ್ಗೆ ತಿಳಿಸಿದ್ದಾರೆ. ಕ್ರಿಕೆಟಿಗರಾದ MS ಧೋನಿ, KL ರಾಹುಲ್, ಸೂರ್ಯಕುಮಾರ್ ಯಾದವ್, ಶುಭ್ಮನ್ ಗಿಲ್, ಹಾರ್ದಿಕ್ ಪಾಂಡ್ಯ, ಯಶಸ್ವಿ ಜೈಸ್ವಾಲ್ ಸೇರಿದಂತೆ ಸಾಕಷ್ಟು ಕ್ರಿಕೆಟಿಗರು ಅವರ ತಂದೆ ಜೊತೆಗಿರುವ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳು ಪೋಸ್ಟ್ ಮಾಡಿದ್ದಾರೆ. ಈ ಮೂಲಕ ಅಪ್ಪಂದಿರ ತ್ಯಾಗ ಮತ್ತು ಹೋರಾಟವನ್ನ ಸ್ಮರಿಸಿ ಹೃದಯ ಸ್ಪರ್ಶಿ ಶುಭಾಶಯಗಳನ್ನ ತಿಳಿಸಿದ್ದಾರೆ. ಭಾರತ ಟೆಸ್ಟ್ ತಂಡದ ನಾಯಕ ಗಿಲ್ ವಿರಾಟ್ ಕೊಹ್ಲಿ ಬಗ್ಗೆ ಕೊಂಡಾಡಿದ್ದಾರೆ. ಕೊಹ್ಲಿ ಟೆಸ್ಟ್ ನಾಯಕರಾಗಿದ್ದಾಗ ಅವರಿಂದ ಸಾಕಷ್ಟು ಕಲಿತಿದ್ದೇನೆ. ಪ್ರತಿ ಪಂದ್ಯದಲ್ಲೂ ಅತ್ಯುತ್ಸಾಹದಿಂದ ಇರುತ್ತಿರುವ ಕೊಹ್ಲಿ ಪಂದ್ಯ ಗೆಲ್ಲಿಸಲು ಸದಾ ಒಂದು ಹೊಸ ಪ್ಲಾನ್ ಹೊಂದಿರುತ್ತಿದ್ರಂತ ಗಿಲ್ ಹೇಳಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಖಳನಾಯಕನಾಗಿ ಮಿಂಚಿ ಹೆಸರು ಮಾಡಿರುವ ಯಶ್ ಶೆಟ್ಟಿ ಇದೀಗ ನಾಯಕನಾಗಿ ಬಡ್ತಿ ಪಡೆದಿದ್ದಾರೆ. ಜಂಗಲ್ ಮಂಗಲ್ ಎಂಬ ಸಿನಿಮಾದಲ್ಲಿ ನಟಿಸಿ ನಾಯಕನಾಗಿ ಎಂಟ್ರಿ ಕೊಡೋದಕ್ಕೆ ರೆಡಿಯಾಗಿದ್ದು ಇದೀಗ ಜುಲೈ 4ಕ್ಕೆ ಸಿನಿಮಾ ತೆರೆ ಮೇಲೆ ಬರಲು ಸಿದ್ಧವಾಗಿದೆ. ಇದು ಅರೆಮಲೆನಾಡಿನ ಕಾಡಿನಲ್ಲಿ ನಡೆಯುವ ಪ್ರೇಮ ಕಥೆ ಆಗಿದ್ದು ಯಶ್ ಶೆಟ್ಟಿಗೆ ಇಲ್ಲಿ ಜೋಡಿಯಾಗಿ ಹರ್ಷಿತಾ ರಾಮಚಂದ್ರ ಕಾಣಿಸಿಕೊಂಡಿದ್ದಾರೆ. ಅಭಿನಯ ಚತುರ ಸತೀಶ್ ನೀನಾಸಂ ನಟಿಸುತ್ತಿರುವ ಬಹುನಿರೀಕ್ಷಿತ ಸಿನಿಮಾ ದಿ ರೈಸ್ ಆಫ್ ಅಶೋಕ ಚಿತ್ರೀಕರಣ ಮುಕ್ತಾಯಗೊಂಡಿದ್ದು ಸದ್ಯ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಆರಂಭವಾಗಿದೆ. ಶ್ರೀರಂಗಪಟ್ಟಣ, ನಂಜನಗೂಡು, ಗುಂಡ್ಲುಪೇಟೆ ಹಾಗೂ ಬೆಂಗಳೂರು ಸುತ್ತಮುತ್ತ ಚಿತ್ರತಂಡ ಬಹಳ ಅದ್ದೂರಿಯಾಗಿ ಶೂಟಿಂಗ್ ಮಾಡಿದೆ. ಸತೀಶ್ ನೀನಾಸಂ ದಿ ರೈಸ್ ಆಫ್ ಅಶೋಕ ಸಿನಿಮಾದಲ್ಲಿ ಕ್ರಾಂತಿಕಾರಿ ಯುವಕನ ಪಾತ್ರ ಪೋಷಣೆ ಮಾಡಿದ್ದಾರೆ. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.